ದೂರದಲ್ಲಿ ಕುಳಿತು ಕೆಲವರು ಭೀಮನನ್ನು ಸುಳ್ಳಾಗಿಸುತ್ತಿರುವಾಗ ಇಡೀ ಮಂಗಳೂರು ಯಾಕೆ ಕಣ್ಣು ಮುಚ್ಚಿ ನಂಬುತ್ತಿದೆ ಅಂತ ಗೊತ್ತಾ? ನಿಮಗೆ ಕೇವಲ ಸೌಜನ್ಯ ಪ್ರಕರಣಗಳು ಮಾತ್ರ ಗೊತ್ತು, ಆದರೆ ಮಂಗಳೂರು ಇಂತಹ ಹಲವಾರು ಪ್ರಕರಣಗಳನ್ನು ಕಂಡಿದೆ. ಅನನ್ಯ ಭಟ್, ಪದ್ಮಲತಾ, ಆನೆ ಮಾವುತ, ಸೌಜನ್ಯ, ಹೀಗೆ ಸಾಲು ಸಾಲು ದೇಹಗಳು ಆ ಮಣ್ಣಿನಲ್ಲಿ ಮಣ್ಣಾಗಿವೆ. ವೀಕ್ಷಕರೇ, ಅಸಪ ಟೈಮ್ಸ್ಗೆ ಸ್ವಾಗತ. ಇಡೀ ರಾಷ್ಟ್ರದ ಕಣ್ಣು ಎಲ್ಲಿ ನೆಟ್ಟಿದೆ ಎಂದು ಈಗ ವಿಶೇಷವಾಗಿ ಹೇಳಬೇಕಿಲ್ಲ ತಾನೆ? ಹೌದು, ಇಡೀ ರಾಷ್ಟ್ರದ ಗಮನವೀಗ ನೇತ್ರಾವತಿ ತೀರದ ತಲೆಬುರುಡೆಗಳ ಮೇಲಿದೆ. ಸೌಜನ್ಯ ದಿನಗಳಿಂದ ನೇತ್ರಾವತಿ ನದಿ ತೀರ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಲ್ಲಿದೆ. ಒಮ್ಮೆಗೆ ಹೋರಾಟ ತಣ್ಣಗೆ ಆಗುತ್ತದೆ ಅನ್ನುವಾಗ ಯಾರೋ ಒಬ್ಬರು ಬಂದು ಅದನ್ನು ಮುನ್ನೆಲೆಗೆ ತರುತ್ತಾರೆ. ಬಹುಶಃ ಭೀಮಾ ಅನ್ನುವ ವ್ಯಕ್ತಿ ಏನು ತಾನು ತನಗೆ ಪಶ್ಚಾತ್ತಾಪ ಉಂಟಾಗಿ ನೂರಾರು ಹೆಣ್ಣು ಮಕ್ಕಳ ಶವ ಊತಿದ್ದೇನೆ ಅಂತ ಕೋರ್ಟ್ ಮುಂದೆ ಹಾಜರಾಗಿ ಸಾಕ್ಷಿ ಹೇಳಿದ್ದಾನೆ. ಇದು ನೇತ್ರಾವತಿ ಒಳಗಿರುವ ನಿಗೂಢತೆಯನ್ನು ಜನರ ಮುಂದೆ ತೆರೆದಿಟ್ಟು ಇದಕ್ಕೊಂದು ತಾರ್ಕಿಕ ಅಂತ್ಯ ನೀಡುವಂತೆ ಕಾಣುತ್ತಿದೆ. ಭೀಮಾ ಕೋರ್ಟಿಗೆ ಬಂದು ಸಾಕ್ಷಿ ಹೇಳಿದ ಮೇಲೂ ಪೊಲೀಸರು ತನಿಖೆಯ ಮೇಲೆ ಹೆಚ್ಚಿನ ಒಲವು ತೋರದ್ದು ರಾಜ್ಯದ ಜನತೆಯ ಸಂಶಯ ಹೆಚ್ಚಾಗಲು ಮುಖ್ಯ ಕಾರಣವಾಗಿತ್ತು. ಕಾರಣ, ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಆರೋಪ ಮಾಡುವಾಗ ಸ್ವಂತದ ಬಗ್ಗೆ ಆಲೋಚನೆ ಮಾಡಿರುವುದಿಲ್ವಾ? ಭೀಮಾ ಸುಳ್ಳು ಹೇಳುವುದೇ ಆಗಿರುತ್ತಿದ್ದರೆ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ನುಡಿದಿರುವುದಕ್ಕೆ ತನಗೆ ಎಂತಹ ಶಿಕ್ಷೆ ಆಗುತ್ತದೆ ಅನ್ನುವ ಕನಿಷ್ಠ ಪರಿಜ್ಞಾನ ಇರುವುದಿಲ್ವಾ? ಖಂಡಿತ ಇರುತ್ತದೆ. ಯಾಕೆಂದರೆ ಇದು ಚಿಕ್ಕ ಪುಟ್ಟ ವಿಚಾರವಲ್ಲ ಸುಖ ಸುಮ್ಮನೆ ಆರೋಪ ಮಾಡುವುದಕ್ಕೆ. ಆದ್ದರಿಂದ ಭೀಮನ ಮಾತಿನಲ್ಲಿ ಸತ್ಯವಿದೆ ಎಂಬುದು ರಾಜ್ಯದ ಜನತೆಯ ನಂಬಿಕೆ. ಈಗ ರಾಜ್ಯ ಸರ್ಕಾರ ರಚಿಸಿದ SIT ಕಾರ್ಯಾಚರಣೆಗೆ ಇಳಿದು 3 ದಿನವಾಯಿತು. ಭೀಮ ಗುರುತಿಸಿದ ಆರಂಭದ ಜಾಗದಲ್ಲಿ ಏನೂ ಸಿಗಲಿಲ್ಲ ಅನ್ನುವ ಕಾರಣಕ್ಕೆ ಕೆಲವೊಂದು ಮಾಧ್ಯಮ ಹಾಗೂ ಜನರು ಆತನನ್ನು ಸುಳ್ಳಾಗಿಸುತ್ತಿರುವಾಗಲೇ ನಿನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಮಹಿಳೆಯೊಬ್ಬಳ ATM ಕಾರ್ಡ್, ಪಾನ್ ಕಾರ್ಡ್, ಬ್ಲೌಸ್ ಪೀಸ್ ಲಭಿಸಿದ್ದು ಭೀಮನ ಮಾತಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಿದೆ. ವೀಕ್ಷಕರೇ, ದೂರದಲ್ಲಿ ಕುಳಿತು ಕೆಲವರು ಭೀಮನನ್ನು ಸುಳ್ಳಾಗಿಸುತ್ತಿರುವಾಗ ಇಡೀ ಮಂಗಳೂರು ಯಾಕೆ ಕಣ್ಣು ಮುಚ್ಚಿ ನಂಬುತ್ತಿದೆ ಅಂತ ಗೊತ್ತಾ? ನಿಮಗೆ ಕೇವಲ ಸೌಜನ್ಯ ಪ್ರಕರಣಗಳು ಮಾತ್ರ ಗೊತ್ತು, ಆದರೆ ಮಂಗಳೂರು ಇಂತಹ ಹಲವಾರು ಪ್ರಕರಣಗಳನ್ನು ಕಂಡಿದೆ. ಅನನ್ಯ ಭಟ್, ಪದ್ಮಲತಾ, ಆನೆ ಮಾವುತ, ಸೌಜನ್ಯ, ಹೀಗೆ ಸಾಲು ಸಾಲು ದೇಹಗಳು ಆ ಮಣ್ಣಿನಲ್ಲಿ ಮಣ್ಣಾಗಿವೆ. ಕೆಲವೊಮ್ಮೆ ಯಾವುದೋ ಭಯಕ್ಕೆ ಬಿದ್ದು ತಮ್ಮವರ ಪ್ರಾಣ ಉಳಿಸಿಕೊಳ್ಳಲು ಬೇಕಾಗಿ ಮೌನವಾಗಿರುವ ಅದೆಷ್ಟೋ ಜೀವಂತ ಸಾಕ್ಷಿಗಳು ಆ ಪರಿಸರದಲ್ಲಿ ಇಂದಿಗೂ ಬದುಕುತ್ತಿರಬಹುದು. ಆದರೆ ಮನಸಾಕ್ಷಿ ಅನ್ನೋದು ಇದೆ ಅಲ್ವಾ, ಅದು ಮನುಷ್ಯನನ್ನು ಸುಮ್ಮನೆ ಬಿಡುವುದಿಲ್ಲ. ಸೌಜನ್ಯ ಅನ್ನುವ ಹೆಣ್ಣು ಮಗಳ ಮೇಲೆ ಭೀಕರ ಆದ ನಂತರ ನೇತ್ರಾವತಿಯ ತಾಳ್ಮೆ ಕಟ್ಟೆಯೊಡೆದಿತ್ತು. ಅದನ್ನು ತಡೆಯಲು ಅದೆಷ್ಟೇ ದೊಡ್ಡ ಅಣೆಕಟ್ಟು ಕಟ್ಟಿದರೂ ಸಹ ತಡೆಯಲು ಸಾಧ್ಯವಾಗಲೇ ಇಲ್ಲ. ಕಾರಣ, ಪ್ರಕೃತಿ ಮುನಿದರೆ ಅದರ ಮುಂದೆ ಎಲ್ಲವೂ ಶೂನ್ಯ. ಅದರ ಮುಂದುವರಿದ ಭಾಗವಾಗಿದೆ ಈ ಭೀಮಾ. ಎಷ್ಟೋ ಹೆಣ್ಣು ಮಕ್ಕಳ ಶವವನ್ನು ಯಾರಿಗೂ ಗೊತ್ತಾಗದಾಗೆ ಹೂತಿಟ್ಟ ಪಾಪ ಪ್ರಜ್ಞೆಯಿಂದ ತನ್ನ ಅನಿವಾರ್ಯ ಸ್ಥಿತಿಯಲ್ಲಿ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುವುದರ ಸಲುವಾಗಿ ಈಗ ಕಾನೂನಿನ ಮುಂದೆ ಬಂದು ಎಲ್ಲದಕ್ಕೂ ಅಂತ್ಯ ಹಾಡುವ ಹೆಜ್ಜೆ ಇಟ್ಟಿದ್ದಾನೆ. ವೀಕ್ಷಕರೇ, ಮೊನ್ನೆಯಿಂದ ನಡೆದ ಕಾರ್ಯಾಚರಣೆಯಲ್ಲಿ ಏನು ಸಿಗದಿರಲು ಮುಖ್ಯ ಕಾರಣ ಏನು ಗೊತ್ತಾ? ನಿಮಗೆಲ್ಲರಿಗೂ ತಿಳಿದಿದೆ, 2019ರಲ್ಲಿ ಬಂದ ಪ್ರವಾಹ. ಇಂದಿಗೂ ಬೆಳ್ತಂಗಡಿಯಲ್ಲಿ ಹಲವಾರು ಊರುಗಳು ಆ ಘಟನೆಯಿಂದ ಹೊರಬಂದಿಲ್ಲ. ಆದರೆ ಭೀಮ ಗುರುತಿಸಿದ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ದೊರೆತಿರುವುದು ಬಹುತೇಕ ಖಚಿತವಾಗುತ್ತಿದೆ. ಅದಲ್ಲದೆ ಭೀಮ ಮಾಡಿದ 13ನೇ ಪಾಯಿಂಟ್ನಲ್ಲಿ 10ಕ್ಕಿಂತ ಹೆಚ್ಚು ದೇಹಗಳನ್ನು ಹೂತಿರುವುದಾಗಿ ಹೇಳಿದ್ದಾನೆ. ವೀಕ್ಷಕರೇ, SIT ತನಿಖೆ ಒಂದೆರಡು ದಿನಗಳಲ್ಲಿ ಮುಗಿದು ಹೋಗುವುದಿಲ್ಲ. ಬರೋಬ್ಬರಿ 90 ದಿನಗಳ ಕಾಲ ಇದರ ಬಗ್ಗೆ ತನಿಖೆ ನಡೆಸುತ್ತದೆ. ಆದ್ದರಿಂದ ಒಂದೆರಡು ದಿನಗಳ ಬೆಳವಣಿಗೆ ಕಂಡು ಭೀಮ ಸುಳ್ಳಾಗಿರಬಹುದು ಅಂತ ನಿರಾಶೆಯಾಗುವುದು ಬೇಡ. ಸತ್ಯ ಯಾವತ್ತಿಗೂ ಬಲ ಭೀಮನಂತೆ. ಒಂದಂತೂ ಸತ್ಯ, ಸೌಜನ್ಯ ಮರ್ಡರ್ ನಂತರ ಆ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಶವವಾಗುವ ಪ್ರಕರಣಗಳು ಕಡಿಮೆಯಾಗಿದೆ. ಇದು ಸೌಜನ್ಯನಿಗೆ ದೊರೆತ ಮೊಟ್ಟ ಮೊದಲ ಗೆಲುವು. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ನಿಖರ ಮತ್ತು ಸ್ಪಷ್ಟ ಮಾಹಿತಿಗಾಗಿ ಅಸಪ ಟೈಮ್ಸ್ ಅನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.